ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಬಂಧು ಮಿತ್ರರಿಗೆ ಸ್ವಾಗತ. ಇವತ್ತಿನ ಪ್ರಾಮಾಣಿಕ ಅಡುಗೆ ಚಾನಲ್ನಲ್ಲಿ ರುಚಿಯಾದ ಪಾಲಕ್ ಪಕೋಡನ ಸಿಂಪಲ್ಲಾಗಿ ಟೇಸ್ಟಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಜೊತೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಒಂದು ಆಲೂಗೆಡ್ಡೆಯನ್ನು ಚಿಕ್ಕದಾಗಿ ತುರಿದಿಟ್ಕೊಳ್ಬೇಕು. ನಂತರ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೋಬೇಕು. ನಂತರ ಒಂದು ಬೌಲ್ಗೆ ಕಟ್ ಮಾಡ್ಕೊಂಡಂಥ ಪಾಲಕ್, ಈರುಳ್ಳಿ, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ ಜೊತೆಗೆ 5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಬೌಲ್ನಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಕೊನೆಯದ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಕಲಸಿಟ್ಕೊಳ್ಬೇಕು. ಒಂದು ಬಾಂಡಲಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಕಲಸಿಟ್ಕೊಂಡಂಥ ಹಿಟ್ಟನ್ನು ಚಿಕ್ಕದಾಗಿ ಉಂಡೆಯಂತೆ ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಬ್ರೌನ್ ಕಲರ್ ಬರೋವರೆಗೆ ಬೇಯಿಸ್ಕೋಬೇಕು. ಫೈನಲಿ ಗರಿಯಾದ ರುಚಿಯಾದ ಪಾಲಕ್ ಪಕೋಡ ಸವಿಯಲು ಸಿದ್ಧ. ಈ ರೀತಿ ಕ್ವಿಕ್ ಆ್ಯಂಡ್ ಡಿಫ್ರೆಂಟ್ ರೆಸಿಪೀಸ್ಗೆ ನಮ್ಮ ಪ್ರಾಮಾಣಿಕ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.